ಈ ಥರ ಹೇಳಿ ಹೇಳಿ ನಮ್ಮ ದೇಶನ ಇವೆಲ್ಲ ಕೆಟ್ಟ ಅಭ್ಯಾಸ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಪೂಜೆ ಮಾಡ್ತಕ್ಕಂಥದ್ದು ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದು ದುರಭ್ಯಾಸ, ಕೆಟ್ಟ ಅಭ್ಯಾಸ. ನೇರವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋರಿಗೆ. ಪೂಜೆಯ ಮೂಲಾರ್ಥವನ್ನು ತಿಳಿಯಿರಿ. ನೀವೇನು ಮಾಡ್ತೀರ ಅದು ಅರ್ಥ ತಿಳ್ಕೊಂಡು ಮಾಡಿ. ಅದು ಅರ್ಥ ಗೊತ್ತಿದ್ದರೆ ಹೇಳೋನು ಕೇಳಬೇಕು. ನೀವು ಯಾಕೆ ಮಾಡಬೇಕು, ಅದು ಮಾಡಿದ್ರೆ ಅದು ಬರುತ್ತೆ ಅನ್ನೋದಾದ್ರೆ ನಿದರ್ಶನ ಕೊಡು, ಪುರಾವೆ ಕೊಡು, ಗುರುತು ತೋರಿಸು. ಕೇಳಬೇಕಲ್ಲಮ್ಮ. ಅವನು ಹೇಳ್ದ, ನಾವು ಮಾಡ್ದೋ. ಹೆಂಗ್ರಿ ಇದು ಕತೆ? ಇದು ಒಂದು ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂದರೆ ಇದರ ಅರ್ಥ ಹೇಳ್ಕೊಡ್ತೀನಿ, ಮೊದಲು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಸ್ವಲ್ಪ ಕಿವಿಯನ್ನು ಹಗಲ ಮಾಡಿ ಮನಸ್ಸನ್ನು ಇಟ್ಟು ಕೇಳಿ. ಕೇಳೋಕ್ಕಾಗೋದೂ ಇಲ್ಲ ಅಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಎರಡು ಕೈಗಳನ್ನು ನಾವು ಏನಕ್ಕೆ ಕೈಯನ್ನು ಜೋಡಿಸಿ ಭಗವಂತನಿಗೆ ನಮಸ್ಕಾರವನ್ನು ಮಾಡುವುದು ಒಂದು. ಎರಡನೆಯದು ಮನುಷ್ಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಎರಡು. ಇವೆರಡಕ್ಕೂ ಕೈಯನ್ನು ನಾವು ಎರಡೂ ಕೈಗಳನ್ನು ಯಾಕೆ ಜೋಡಿಸಿ ಕೈಯನ್ನು ಮುಗಿಯಬೇಕು? ಪ್ರಶ್ನೆ, ಉತ್ತರ ಬೇಕು. ಹೌದಲ್ಲ? ಇದು ಎಲ್ಲರೂ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿದಾರಾ? ಎರಡೂ ಕೈಗಳನ್ನು ಜೋಡಿಸಿ ಮುಗಿಯುವುದರಿಂದ ಏನೆಲ್ಲ ಲಾಭ? ಇಲ್ಲ. ಯಾಕೆ ಅಂದರೆ ಅದಿಲ್ಲ. ಯಾರಿಗೆ? ಅವ್ರಿಗಿಲ್ಲ. ಅದನ್ನಿವತ್ತು ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಜೀವ ಅನ್ನೋದು ಒಂದಿದೆ, ಹೌದಾ? ಪಕ್ಕ ತಾನೆ? ನಮ್ಮಲ್ಲಿ ಜೀವ ಅನ್ನೋದು ಒಂದಿದೆ. ಅದಕ್ಕೆ ಜೀವಾತ್ಮ ಅಂತ ಸೇರಿಸೋಣ. ಓಕೆನಾ? ಆತ್ಮನ ಇದೆ ತಾನೆ? ಅದಕ್ಕೆ ಜೀವ ಪ್ಲಸ್ ಅದಕ್ಕೆ ಜೀವಾತ್ಮ. ಅದು ಎರಡೇ ಅಲ್ಲ, ಒಂದೇ. ಈ ಜೀವಾತ್ಮಕ್ಕೆ ನಮಗೆ ಮುಂದೆ ದಾರಿ ಯಾವುದು, ಏನು ಮಾಡೋದು, ಎಲ್ಲಿಗೆ ಹೋಗೋದು, ಏನು ತಿಳಿಯೋದು, ಈ ಜೀವಾತ್ಮದ ಒಂದು ಪ್ರಶ್ನೆ. ಅದು ಕಾಯುತ್ತೆ. ಏನು ಮಾಡಲಿ ನಾನು, ಏನು ಮಾಡಬೇಕು? ಬಂದು ಸೇರಿಬಿಟ್ಟಿದೆ ದೇಹದೊಳಗಡೆ. ಅದಕ್ಕೆ ರಸ್ತೆ ಸಿಗ್ತಾ ಇಲ್ಲ. ಯಾಕೆ? ನಾವು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಅದನ್ನು. ಅದಕ್ಕೆ ನಮಸ್ಕಾರ ಮೂಲಕ ಪ್ರಾರಂಭ ಆಗ್ತಕ್ಕಂಥ ಒಂದು ವಿಚಾರಕ್ಕೆ ಇದನ್ನು ತಿಳ್ಕೋಬೇಕಾಗತ್ತೆ. ಈ ಜೀವಾತ್ಮವನ್ನು ಹೇಗೆ ನಾವು ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗೋದಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮಸ್ಕಾರದ ಮೂಲಾರ್ಥವಾಗಿರ್ತಕ್ಕಂಥ. ಪೂರ್ಣ ಆಗಿಲ್ಲ. ಭಗವಂತನನ್ನು ನಾವು ಪರಮಾತ್ಮ ಅಂತ ಹೇಳ್ತೀವಿ, ಹೌದಾ? ನಮ್ಮಲ್ಲಿರ್ತಕ್ಕಂಥ ಜೀವಾತ್ಮ ಅಂತ ಹೇಳ್ತೀವಿ. ಈ ಜೀವಾತ್ಮ ಪರಮಾತ್ಮವನ್ನು ಒಂದುಗೂಡಿಸ್ತಕ್ಕಂತಹ ಅರ್ಥ ಏನು? ಭಗವಂತನಿಗೆ ನಾವು ಕೇಳಬೇಕಾಗಿರ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಅದಕ್ಕೆ ನಮ್ಮ ಎಡಗೈ, ಗೊತ್ತಿಲ್ಲದೇ ಇರುವ ವಿಚಾರಕ್ಕೆ ಎಡಗೈ. ನಾವು ಯಾವುದಕ್ಕೂ ಶುಭ ಅಂದರೆ ಬಲಗೈ ಬಳಸು ಅಂತ ಹೇಳ್ತೀವಿ. ಈ ಶುಭ ಅಂದರೆ ಯಾವುದು? ಇವನೇ ಪರಮಾತ್ಮ. ಈ ಗೊತ್ತಿಲ್ಲದೆ ಇರತಕ್ಕಂತಹ ಎಡಗೈಯನ್ನು ಗೊತ್ತಿರುವಂಥ ಬಲಗೈಯನ್ನು ಸೇರಿಸಿದಾಗ ಜೀವಾತ್ಮ ಪರಮಾತ್ಮ ಒಂದುಗೂಡಿಸುವುದೇ ನಿಜವಾದ ಪೂಜೆ.